ನಮಸ್ಕಾರ ಫ್ರೆಂಡ್, ನಿಮ್ಮ ಚೋಳಾಸ್ ಕಿಚನ್ಗೆ ಸ್ವಾಗತ. ಹೋಟೆಲ್ ಸ್ಟೈಲ್ ವೆಜ್ ಕೊಲ್ಹಾಪುರಿ ಅಂತ ಹೇಳಿದ್ರೆ ಸ್ಪೈಸಿ, ರಿಚ್, ಬ್ರೈಟ್ ರೆಡ್ ಗ್ರೇವಿ ನೆನಪಾಗುತ್ತಾ? ಇವತ್ತು ನಾನು ನಿಮಗೆ ತೋರಿಸ್ತಿದ್ದೀನಿ ಒರಿಜಿನಲ್ ಕೊಲ್ಹಾಪುರಿ ಸೀಕ್ರೆಟ್ ಮಸಾಲ ಬೇಸಿಂದ ಮಾಡಿದ ಅಥೆಂಟಿಕ್ ವೆಜ್ ಕೊಲ್ಹಾಪುರಿ. ಇದು ರೋಟಿ, ನಾನ್, ಚಪಾತಿ ಜೊತೆ ಪರ್ಫೆಕ್ಟ್ ಕಾಂಬೋ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಬಿಕಾಸ್ ಸೀಕ್ರೆಟ್ ಕೊಲ್ಹಾಪುರಿ ಬೇಸ್ ಮಸಾಲಾನ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಿದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಫಸ್ಟ್ ಪಾರ್ಟ್, ಈ ಅಥೆಂಟಿಕ್ ವೆಜ್ ಕೊಲ್ಹಾಪುರಿ ಮಾಡೋದಕ್ಕೆ ಸೀಕ್ರೆಟ್ ಮಸಾಲ ಗ್ರೇವಿ, ಟೊಮೊಟೊ ಆ್ಯಂಡ್ ಕ್ಯಾಶ್ಯೂ ಪ್ಯೂರಿ, ವೆಜಿಟೇಬಲ್ಸ್ನ ಚಾಪ್ ಮಾಡ್ಕೊಳ್ಳೋಣ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ವೆಜ್ ಕೊಲ್ಹಾಪುರಿನ ಕ್ವಿಕ್ಕಾಗಿ ಪ್ರಿಪೇರ್ ಮಾಡ್ಕೋಬೋದು. ಈ ವೆಜ್ ಕೊಲ್ಹಾಪುರಿ ಮಾಡೋದಕ್ಕೆ 20 ಮಿನಿಟ್ಸ್ ಬೇಕಾಗುತ್ತೆ. ಸೊ ನಾವಿವಾಗ ಸೀಕ್ರೆಟ್ ವೆಜ್ ಕೊಲ್ಹಾಪುರಿ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಬಾಣಲಿಗೆ 2 ಸ್ಪೂನ್ ಆಯಿಲ್, ಬ್ಲಾಕ್ ಕಾರ್ಡಮಮ್, ಏಲಕ್ಕಿ, ಲವಂಗ, ಜೀರಿಗೆ, ಕಾಳು ಮೆಣಸು, ಒಣಮೆಣಸಿನ್ಕಾಯಿ, ಧನ್ಯ, ಗಸಗಸೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಹೊಂಬಂಡ ಬಂದ ನಂತರ ಗ್ಯಾಸ್ನ ಆಫ್ ಮಾಡಿ ಆರೋದಕ್ಕೆ ಬಿಡೋಣ. ಇವಾಗ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈ ಹುರಿದಿರೋಂಥ ಮಿಶ್ರಣನ ಹಾಕಿ ಸ್ವಲ್ಪ ನೀರು ಹಾಕಿ 1 ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಸೀಕ್ರೆಟ್ ಮಸಾಲ ರೆಡಿ ಆಯಿತು. ನೆಕ್ಸ್ಟ್ ಸ್ಟೆಪ್ ಬಂದು ಟೊಮೊಟೊ ಮತ್ತು ಕ್ಯಾಶ್ಯೂ ಪ್ಯೂರಿನ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಟೊಮೊಟೊ ತೊಗೊಂಡಿದ್ದೀನಿ. ಅದಕ್ಕೆ ನೆನೆಸಿಟ್ಟಂತಹ ಕ್ಯಾಶ್ಯೂನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ನಮ್ಮ ಪ್ಯೂರಿ ರೆಡಿಯಾಗಿದೆ. ಸೊ ಇವಾಗ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಪಾರ್ಟ್ ಬಂದು ಎಲ್ಲ ವೆಜಿಟೇಬಲ್ಸ್ನ ನಾವು ಹಾಫ್ ಫ್ರೈ ಮಾಡ್ಕೊಳ್ಳೋಣ. ಸೊ ಮೀಡಿಯಮ್ ಫ್ಲೇಮಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಎಲ್ಲ ವೆಜಿಟೇಬಲ್ಸ್ಗಳನ್ನ ಹಾಕಿ ಹಾಫ್ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗಿದು ಹಾಫ್ ಫ್ರೈ ಆಗಿದೆ. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಪೆಟಲ್ಸ್ನ ಕ್ವಿಕ್ಕಾಗಿ ಫ್ರೈ ಮಾಡ್ಕೊಳ್ಳಿ. ಈ ವೆಜ್ಜೀಸಲ್ಲಿ ಕ್ರಂಚಿನೆಸ್ನ ಮೇಂಟೈನ್ ಮಾಡಿ, ಓವರ್ ಕುಕ್ ಮಾಡಬೇಡಿ. ಸೊ ಇವಾಗ ಇದಕ್ಕೆ ನಾವು ಇನ್ನೊಂದು ಪ್ಯೂರಿನೂ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 1-2 ಬೆಳ್ಳುಳ್ಳಿ, ಶುಂಠಿ, ಹಸಿಕಾಯಿ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಮೇನ್ ಗ್ರೇವಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 3 ಸ್ಪೂನ್ ಆಯಿಲ್ ಹಾಕಿ ಜೀರಾ, ಪಲಾವ್ ಎಲೆ ಹಾಕಿ 1 ಮಿನಿಟ್ ಬಾರಿಸ್ಕೊಳ್ಳೋಣ. ನೆಕ್ಸ್ಟ್ ನಾವು 2 ರೆಡ್ ಚಿಲ್ಲಿ, ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಹಾಕಿ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಕುಕ್ ಮಾಡ್ಕೊಳ್ಳೋಣ. ಸೊ ಆನಿಯನ್ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ 2 ಗ್ರೀನ್ ಚಿಲ್ಲಿನ ಸ್ಲೈಸ್ ಮಾಡಿ ಹಾಕ್ಕೊಂಡು 2 ಮಿನಿಟ್ಸ್ ಬಾರಿಸ್ಕೊಳ್ತೀನಿ. ನಂತರ ಇದಕ್ಕೆ ನಾನು ಅರಿಶಿಣದ ಪುಡಿ, ರೆಡ್ ಚಿಲ್ಲಿ ಪೌಡರ್ ಹಾಕಿ 1 ಮಿನಿಟ್ ಬಾರಿಸ್ಕೊಳ್ತೀನಿ. ಇದಾದಮೇಲೆ ನಮ್ಮ ಕೊಲ್ಹಾಪುರಿ ಸೀಕ್ರೆಟ್ ಮಸಾಲಾನ ಹಾಕೋಣ. ನಂತರ ಕೋಕೋನಟ್ ಪ್ಯೂರಿನೂ ಹಾಕೋಣ. ಇವಾಗ ನಾವು ಚೆನ್ನಾಗಿ ಕೈ ಆಡಿ 5 ಮಿನಿಟ್ಸ್ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಆಯಿಲ್ ಸಪ್ರೇಟ್ ಆಗ್ತಾ ಬಂದರೆ ಅದು ಕರೆಕ್ಟ್ ಸ್ಟೇಜ್ ಅಂತ. ಈಗ ಟೊಮೊಟೊ ಪ್ಯೂರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿ ಒಂದು 4 to 5 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಬಿಡೋಣ.
ಇವಾಗ ಮಸಾಲ ಎಲ್ಲ ಸೆಟ್ ಆಗಿದೆ ನೋಡಿ. ಮಸಾಲೆ ಎಲ್ಲ ಹೊಂದ್ಕೊಂಡು ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ. ಸೊ ಈ ಸ್ಟೇಜಲ್ಲಿ ನಾವು ಎಲ್ಲ ಆಫ್ ಫ್ರೈ ಮಾಡ್ಕೊಂಡಿರೋಂತಹ ವೆಜ್ಜಸ್ನ ಹಾಕಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರು, ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 to 6 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಹಾಗೆ ಬಿಡೋಣ. ವಾವ್, ನೋಡಿ ಫ್ರೆಂಡ್ಸ್, ಈ ಕಲರ್, ಈ ಥಿಕ್ನೆಸ್, ಈ ಮಸಾಲ ಅರೋಮಾ, ಇದು ಆರ್ಡಿನರಿ ಕರಿ ಅಲ್ಲ, ಇದು ರಿಯಲ್ ಅಥೆಂಟಿಕ್ ವೆಜ್ ಕೊಲ್ಹಾಪುರಿ ಚೋಳಾಸ್ ಕಿಚನ್ ಸ್ಟೈಲಲ್ಲಿ ರೆಡಿ ಆಗಿದೆ. ಸ್ಪೈಸಿ ಲವರ್ಸ್ ಇದನ್ನು ಮಿಸ್ ಮಾಡಲೇಬೇಡಿ. ಒನ್ಸ್ ಟ್ರೈ ಮಾಡಿದ್ರೆ ಹೋಟೆಲ್ ಟೇಸ್ಟ್ಗೆ ಬಾಯ್ ಹೇಳ್ತೀರಾ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ಚೋಳಾಸ್ ಕಿಚನ್ನಲ್ಲಿ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ರೆಸ್ಟೋರೆಂಟ್ ಸ್ಟೈಲ್ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಿದ್ದೀವಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನೂ ಸೂಪರ್ ಸ್ಪೆಷಲ್ ರೆಸಿಪಿ ಜೊತೆ ಸಿಗೋಣ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಸ್ಟೇ ಟ್ಯೂನ್ಡ್ ವಿತ್ ಚೋಳಾಸ್ ಕಿಚನ್. ಟೇಕ್ ಕೇರ್, ಬಾಯ್.